ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣವೇ ಅಡುಗೆ ಮನೆಗೆ ಬಂದು ಮೊದಲನೇದಾಗಿ ಈ ಒಂದು ವಸ್ತುವನ್ನು ಮುಟ್ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಳ್ಳಿ. ಈ ವಸ್ತುವನ್ನು ಮುಟ್ಟಿ ನೀವು ನಮಸ್ಕಾರ ಮಾಡ್ಕೊಂಡ್ರಿ ಅಂದರೆ ಇಡೀ ದಿನ ತುಂಬಾ ಶುಭಕಾರಕವಾಗಿರುತ್ತೆ. ಹಾಗೆ ಹಣ ವೃದ್ಧಿ ಆಗುತ್ತೆ. ಯಾವುದಾದ್ರೂ ಮೂಲದಿಂದ ನಿಮಗೆ ಹಣ ಸೇರ್ತಾ ಹೋಗುತ್ತೆ. ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳೇನಾದರೂ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಅಡುಗೆ ಮನೆಗೆ ಬಂದು ಈ ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ನೀವು ಸ್ನಾನ ಎಲ್ಲ ಮುಗಿಸಿನೇ ಬರಬೇಕು ಅಂತ ಏನಿಲ್ಲ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿದ್ದೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಬ್ರೇಕ್ಫಾಸ್ಟ್ ಮಾಡಬೇಕು, ಗಂಡನಿಗೆ ಬಾಕ್ಸಿಗೆ ಕಳಿಸ್ಬೇಕು, ಅವ್ರ ಟೈಮಿಗೆ ಕರೆಕ್ಟಾಗಿ ಡ್ಯೂಟಿ ಕಳಿಸೋದಿರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು, ಅವ್ರಿಗೂ ಸ್ಕೂಲಿಗೆಲ್ಲ ಕಳಿಸೋದು, ಇದೆಲ್ಲ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನು ಮನೆ ಕೆಲಸಗಳನ್ನ ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು, ಕ್ಲೀನಿಂಗ್ಸು ಎಲ್ಲ ಇರುತ್ತೆ. ಹಾಗಾಗಿ ಕಷ್ಟ ಆಗುತ್ತೆ. ಇದಕ್ಕೆ ಈ ಒಂದು ವಸ್ತುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಸ್ನಾನ ಮಾಡಬೇಕು ಅಂತಲೇ ಏನಿಲ್ಲ. ಸ್ನಾನ ಮಾಡದೇ ಇದ್ರೂ ಕೂಡ ಈ ವಸ್ತುವನ್ನು ಮುಟ್ಟಬಹುದು. ಈ ಅಡುಗೆ ಮನೆ ಅನ್ನೋದು ಅಲ್ಲಿ ಲಕ್ಷ್ಮಿ ಇರುವಂಥ ಜಾಗ ಅಂತಲೇ ಹೇಳ್ತಾರೆ. ಈ ಲಕ್ಷ್ಮಿ ಇರುವಂಥ ಜಾಗನ ನಾವು ಶುಭ್ರವಾಗಿ ಇಟ್ಕೊಳ್ಬೇಕು. ಎಲ್ಲ ಒಂದು ದಿನಸಿ ಪದಾರ್ಥಗಳು ಕೂಡ ಇರಬೇಕು ಮನೆಯಲ್ಲಿ. ಮಸಾಲ ಪದಾರ್ಥಗಳಿರಬೇಕು. ಉಪ್ಪು, ಸಕ್ಕರೆ, ಅಕ್ಕಿ, ಹುಣಸೆಹಣ್ಣು, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲದೂ ಕೂಡ ಸ್ಟಾಕ್ ಇರಬೇಕು. ಮಸಾಲ ಪದಾರ್ಥಗಳು ಚೆನ್ನಾಗಿ ಸಮೃದ್ಧವಾಗಿತ್ತು ಅಂದರೆ ಮನೆಗೆ ಲಕ್ಷ್ಮಿ ಬರ್ತಾಳೆ. ದಿನಸಿ ಸಮೃದ್ಧವಾಗಿ ಇತ್ತು ಅಂದರೆ ಲಕ್ಷ್ಮಿ ಇರ್ತಾಳೆ, ದಾರಿದ್ರ್ಯ ಇರೋದಿಲ್ಲ ಅಂತ. ನಿಮ್ಮ ಅಡುಗೆ ಮನೆಯಲ್ಲಿ ದಿನಸಿ ಪದಾರ್ಥಗಳು ಖಾಲಿ ಆದ್ರೂ ನಿಮಗೆ ತರೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅಲ್ಲಿ ದಾರಿದ್ರ್ಯವಿದೆ ಅಂತಲೇ ಅರ್ಥ. ಯಾಕಂದರೆ ಮುಖ್ಯವಾಗಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳ ಕೊರತೆ ಯಾವತ್ತೂ ಕೂಡ ಆಗಬಾರ್ದು. ಅದೇನಾದರೂ ಆ ಥರ ಆಗ್ತಾ ಇದೆ ಅಂದರೆ ಸ್ವಲ್ಪ ಎಚ್ಚೆತ್ಕೊಂಡು ನೀವು ಅಡುಗೆ ಮನೆಯೆಲ್ಲ ಶುಭ್ರವಾಗಿಟ್ಕೊಂಡು, ನೀವು ಉಪಯೋಗಿಸುವಂಥ ಡಬ್ಬಗಳನ್ನೆಲ್ಲ ಶುಭ್ರವಾಗಿಟ್ಕೊಂಡು, ರೇಷನ್ ಖಾಲಿ ಆಗ್ತಾ ಇದೆ ಅಂದ ತಕ್ಷಣವೇ ತಂದಿಟ್ಕೊಬಿಡಿ. ಅದರಲ್ಲೂ ಮೇಜರಾಗಿ ಹೇಳಬೇಕು ಅಂದರೆ ಉಪ್ಪು ಖಾಲಿ ಆಗಬಾರ್ದು. ಉಪ್ಪು ಸ್ವಲ್ಪ ಇದೆ ಅನ್ನುವಾಗಲೇ ತಂದ್ಕೋಬೇಕು. ಅಕ್ಕಿ, ರಾಗಿ ಹಿಟ್ಟು ಅದು ಕೂಡ ಅಷ್ಟೇ ಸ್ವಲ್ಪ ಇದೆ ಅನ್ನುವಾಗಲೇ ತಂದ್ಕೋಬೇಕು. ಹಾಗೆ ಸಾಸಿವೆ ಖಾಲಿ ಆಗಬಾರ್ದು, ಅರಿಶಿನ ಕೂಡ ಖಾಲಿ ಆಗಬಾರ್ದು, ಹುಣಸೆಹಣ್ಣು ಖಾಲಿ ಆಗಬಾರ್ದು. ಇವೆಲ್ಲವೂ ಲಕ್ಷ್ಮೀ ಸ್ವರೂಪವಾದಂಥದ್ದು. ಇನ್ನು ಏಲಕ್ಕಿ, ಚಕ್ಕೆ, ಲವಂಗ, ಮಸಾಲ ಪದಾರ್ಥಗಳೇನಿದೆ ನೋಡಿ, ಅದು ಕೂಡ ಲಕ್ಷ್ಮೀ ಸ್ವರೂಪ. ಇದೆಲ್ಲ ಅಡುಗೆ ಮನೆಯಲ್ಲಿ ಇತ್ತು ಅಂದರೆ ಲಕ್ಷ್ಮಿ ಇರ್ತಾಳೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಹೀಗಿರಬೇಕಾದ್ರೆ ಅಡುಗೆ ಮನೆ ಅನ್ನೋದು ಸಮೃದ್ಧವಾಗಿರಬೇಕು. ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಮುಖ್ಯವಾಗಿ ನಾವು ಫಸ್ಟ್ ಹೋಗೋದೇ ಹೆಣ್ಮಕ್ಳು ಅಡುಗೆ ಮನೆಗೆ ಹೋಗೋದು. ಅಡುಗೆ ಮನೆಗೆ ಹೋಗಿ ಏನು ಕೆಲಸ ಇದೆ ಏನು ಅಂತ ಬೇಗ ಚುರುಕಾಗಿ ನಾವು ಮಾಡ್ತೀವಿ. ಯಾಕಂದರೆ ಸರಿಯಾದ ಟೈಮಿಗೆ ಮನೆಯಲ್ಲಿ ಗಂಡ ಮಕ್ಕಳನ್ನು ಕಳಿಸ್ಬೇಕಾಗಿರುತ್ತೆ. ನಾವು ಈ ವಸ್ತುವನ್ನು ಮುಟ್ಟೋದನ್ನು ನಾವು ಮರಿಬೋದು. ಆದರೆ ಪ್ರತಿದಿನ ನೀವು ಇದನ್ನು ಜ್ಞಾಪಕ ಮಾಡಿಕೊಂಡು ಇದನ್ನು ಮುಟ್ಟಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಸ್ಟವ್ ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಸ್ಟವ್ ಅನ್ನೋದು ಏನಿದೆ ಒಲೆ, ಅದು ಅಗ್ನಿ ದೇವನನ್ನು ನಮಸ್ಕರಿಸ್ಕೊಳ್ಬೇಕು. ಹಂಗಾಗಿ ಸ್ಟವ್ ಎಲ್ಲ ಕ್ಲೀನಾಗಿದ್ದಷ್ಟು ಒಳ್ಳೆಯದು. ಆದರೆ ಫಸ್ಟ್ ಬಂದು ನಾವು ಸ್ಟವ್ನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಇಲ್ಲ ಸ್ನೇಹಿತರೆ. ನೀವು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಕೈಕಾಲುಗಳನ್ನು ತೊಳ್ಕೊಂಡು ಏನು ನೀವು ಸ್ನಾನ ಮಾಡ್ಕೊಳ್ಳೇಬೇಕಂತೇನಿಲ್ಲ. ಬಂದ ತಕ್ಷಣವೇ ನೀವು ಫಸ್ಟ್ ಮುಟ್ಟಬೇಕಾಗಿರುವ ಒಂದು ವಸ್ತು ಅಂದರೆ ಕಲ್ಲುಪ್ಪು ಸ್ನೇಹಿತರೆ. ಉಪ್ಪಿನ ಒಳಗಡೆ ಮುಟ್ಟಿನೇ ನೀವು ನಮಸ್ಕಾರ ಮಾಡ್ಕೋಬೇಕಂತ ಇಲ್ಲ, ಜಾಡಿ ಇದನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರು ಸಾಕು ಸ್ನೇಹಿತರೆ. ಈ ಉಪ್ಪಿನ ಜಾಡಿನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರಿ ಅಂದರೆ ಸಾಕ್ಷಾತ್ ಲಕ್ಷ್ಮಿಗೆ ನಾವು ನಮಸ್ಕಾರ ಮಾಡ್ಕೊಂಡಂಗೆ. ಕಲ್ಲುಪ್ಪಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಉಪ್ಪನ್ನೇ ಮುಟ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮಗೆಲ್ಲ ಇಡೀ ದಿನ ಒಳಿತಾಗತ್ತೆ, ಶುಭವಾಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಯಾಕಂದರೆ ಉಪ್ಪಿಗೆ ಅಂತ ಒಂದು ಪ್ರಾಧಾನ್ಯತೆ ಇದೆ. ಉಪ್ಪು ಲಕ್ಷ್ಮೀ ಸ್ವರೂಪವಾದಂಥದ್ದು. ಉಪ್ಪಿಗೆ ಮನೆಯಲ್ಲಿ ಒಂದು ಉಪ್ಪಿನ ಕೊರತೆನೂ ಆಯಿತು ಅಂದರೆ ತುಂಬ ಕಷ್ಟಗಳು ಬಂದುಬಿಡುತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು ಉಪ್ಪಿನ ಬಗ್ಗೆ ಗಮನಿಸ್ತಾ ಇರಬೇಕು. ಈ ಉಪ್ಪಿಗೇನು ಸ್ನಾನ ಮಾಡಿಕೊಂಡು ಮಡಿಯಾಗಿದ್ದೇ ಮುಟ್ಟಬೇಕು ಅಂತ ಏನಿಲ್ಲ. ಕೈಕಾಲು ಮುಖ ತೊಳ್ಕೊಂಡು ಬಂದು ಮುಟ್ಟಿದ್ರು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಉಪ್ಪನ್ನ ಬಂದು ನಮಸ್ಕಾರ ಮಾಡ್ಕೊಂಡಾದಮೇಲೆ ನೀವು ತಕ್ಷಣವೇ ನಿಮ್ಮ ಸ್ಟವ್ನ ಆನ್ ಮಾಡಿದಾಗ ಹಾಲನ್ನು ಕಾಯೋದಕ್ಕಿಡಿ. ಬೆಳಗ್ಗೆ ಒಂದು ಹಾಲು ಕಾಯೋದಕ್ಕಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಇನ್ನೇನೇನು ಕೆಲಸ ಇರುತ್ತೆ ಅದನ್ನು ನೀವು ಮಾಡ್ಕೊಳ್ಬಹುದು. ಕಾಫಿ ಟೀ ಕುಡಿಯೋವಂಥ ಅಭ್ಯಾಸ ಕೆಲವ್ರಿಗೆ ಇರಲ್ಲ, ಅವರೆಲ್ಲ ಹಾಲನ್ನೇ ಕಾಯಿಸ್ಬೇಕು ಅಂತ ಏನಿಲ್ಲ. ಆದರೆ ಉಪ್ಪಿಗೆ ಮತ್ತು ಸ್ಟವ್ಗೆ ನೀವು ನಮಸ್ಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅರಿಶಿನ ಪುಡಿಗೂ ನಮಸ್ಕಾರ ಮಾಡ್ಕೊಳ್ಬೋದು. ಆದರೆ ಫಸ್ಟು ನೀವು ಉಪ್ಪಿಗೆ ನಮಸ್ಕಾರ ಮಾಡ್ಕೊಂಡೋಗಿ. ಹಾಗೆ ನಿಮ್ಗೇನಾದ್ರು ತುಂಬಾ ಆರ್ಥಿಕ ಸಮಸ್ಯೆ ಇದೆ, ಧಾನ್ಯದ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಮನೆಯಲ್ಲಿ ದಾರಿದ್ರ್ಯವಿದೆ, ಕಷ್ಟ ತಪ್ತಾ ಇಲ್ಲ ಅಂದರೆ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನೇಹಿತರೆ 48 ದಿನ ನೀವು ಉಪ್ಪಿನ ಡಬ್ಬದಲ್ಲಿ
ಒಂದು ಬಟ್ಟೆನ ಅಥವಾ ಒಂದು ಕವರ್ ಇಟ್ಕೊಳ್ಳಿ. ಯಾಕಂದರೆ ಬಟ್ಟೆ ಇಟ್ಟರೂ ಕೂಡ ಆ ಕಾಯಿನ್ಗಳು ತುಕ್ಕಿಡಿಯುವಂಥ ಸಾಧ್ಯತೆ ಇರುತ್ತೆ. ಇಲ್ಲಾಂದರೆ ಉಪ್ಪಿನ ಡಬ್ಬದಲ್ಲಿ, ಉಪ್ಪಿನ ಜಾಡಿಯಲ್ಲಿ ನೀವು ಒಂದು ಕವರು ಅಥವಾ ಒಂದು ಬಟ್ಲು ಏನಾದರೂ ಒಂದು ಇಟ್ಕೊಳ್ಳಿ, ಒಂದು ಗಾಜಿನ ಬೋಲು ಏನಾದರೂ ಒಂದು ಇಟ್ಕೊಳ್ಳಿ. ಇಲ್ಲ ಒಂದು ಕವರ್ನ ಇಟ್ಕೊಂಡ್ರೂ ಕೂಡ ಓಕೆ. ಪ್ರತಿದಿನ ₹1 ಕಾಯಿನು 48 ದಿನಗಳ ಕಾಲ ನೀವು ಉಪ್ಪಿನ ಡಬ್ಬಕ್ಕೆ ಹಾಕ್ಕೊಳ್ತಾ ಬನ್ನಿ ಸ್ನೇಹಿತರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಯಿನ್ ತೆಗೆದ್ಬಿಟ್ಟು ಉಪ್ಪಿನ ಡಬ್ಬಕ್ಕೆ ಹಾಕ್ಬಿಡಿ. ಕವರ್ ಒಳಗಡೆ ಹಾಕಿ ಉಪ್ಪಿನ ಡಬ್ಬದೊಳಗಡೆನೇ ಇಟ್ಬಿಡಿ ಸ್ನೇಹಿತರೆ. ಈ ಥರ ಮಾಡ್ತಾ ಬನ್ನಿ. ನೀವು ನೋಡ್ತಾನೇ ಹೋಗಿ ಸ್ನೇಹಿತರೆ. ದಿನ 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 ನಿಮಗೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ. ಹಣ ಹೇಗ ಒಂದು ಬಂದು ಸೇರುತ್ತೆ, ಏನೋ ಒಂದು ಮೂಲದಲ್ಲಿ ಹಣ ನಿಮಗೆ ಸೇರ್ತಾ ಹೋಗುತ್ತೆ. ತುಂಬ ಕಷ್ಟಪಡ್ತಾ ಇರ್ತೀರ ಜೀವನದಲ್ಲಿ. ಹೆಂಗಪ್ಪ ಕಷ್ಟಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಂತಲೇ ಗೊತ್ತಾಗ್ತಾರಲ್ಲ, ಹಂಗಿರುತ್ತೆ. ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಕಟ್ಟೋದಕ್ಕಾಗ್ತಾರಲ್ಲ, ಇಲ್ಲ ಏನೋ ಒಂದು ಸಾಲ ಕಮಿಟ್ಮೆಂಟ್ ಮಾಡ್ಕೊಬಿಟ್ಟಿರ್ತೀರ, ಲೋನ್ಗಳು ಮಾಡ್ಕೊಂಡಿರ್ತೀರ, ಲೋನ್ಗಳು ಕಟ್ಟೋಕ್ಕಾಗ್ತಾರಲ್ಲ, ಭಾಳ ಮಾನಸಿಕ ಹಿಂಸೆ ಅನುಭವಿಸ್ತಾ ಇರ್ತೀರ. ಹಿಂಗೆ ದುಡಿದು ತಂದಿರ್ತೀರ ಹಣನ, ಅದು ಏನೋ ಒಂದು ಖರ್ಚಾಗ್ಬಿಡುತ್ತೆ. ಈ ಕಮಿಟ್ಮೆಂಟ್ಗಳೇನಿರುತ್ತೆ ಜೀವನದಲ್ಲಿ, ಅವನ್ನೆಲ್ಲ ನಿಮಗೆ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಹೀಗಿರಬೇಕಾದ್ರೆ ಈ ಥರ ಒಂದು ದಿನ ₹1 ಅಂತ 48 ದಿನಗಳ ಕಾಲ ನೀವು ಉಪ್ಪಿನ ಡಬ್ಬದಲ್ಲಿ ಹಾಕೊಂಬರ್ಬೇಕು ಸ್ನೇಹಿತರೆ. ಸಂಕಲ್ಪ ಮಾಡಿಕೊಂಡು ಹಾಕೊಂಬನ್ನಿ. ಇದನ್ನು ನಾನು ನನ್ನ ಹಣಕಾಸಿನ ಸಮಸ್ಯೆಗೋಸ್ಕರ ಮಾಡ್ಕೋತಾ ಇರೋದು. 48 ದಿನಗಳ ಕಾಲ 48 ಕಾಯಿನನ್ನು ಹಾಕ್ತಾ ಇದ್ದೀನಿ. ಲಕ್ಷ್ಮೀದೇವಿ, ನೀನು ನಮ್ಮ ಮನೇಲಿ ಬರಬೇಕು ತಾಯಿ, ಬಂದು ನೀನು ನಮ್ಮ ಮನೇಲಿ ಯಾವಾಗಲೂ ನೆಲೆಸ್ಬೇಕು ತಾಯಿ ಅಂತ ಹೇಳ್ಬಿಟ್ಟು 48 ದಿನ ಈ ಕಾಯಿನ ಉಪ್ಪಿನ ಒಳಗಡೆ ಹಾಕೋಂತ ಬನ್ನಿ ಸ್ನೇಹಿತರೆ. 48 ದಿನ ಆದಮೇಲೆ ಈ ಕಾಯಿನನ್ನೆಲ್ಲ ತೆಗೆದ್ಬಿಟ್ಟು ದೇವರ ಕೋಣೆಯಲ್ಲಿ ಇಡಬೇಕು ಸ್ನೇಹಿತರೆ. ದೇವರ ಕೋಣೆಯಲ್ಲಿಟ್ಟು ಏನಾದರೂ ಒಂದು ನೈವೇದ್ಯ ಮಾಡಿ ಅಮ್ಮನವ್ರನ್ನ ತೃಪ್ತಿಪಡಿಸಿ, ಅನಂತರ 48 ಕಾಯಿನ ಒಂದು ಕೆಂಪು ಬಟ್ಟೆಗೆ ಹಾಕ್ಬಿಟ್ಟು ಕಟ್ಟಿಬಿಟ್ಟು ಸ್ನೇಹಿತರೆ ನಿಮ್ಮ ಬೀರುವಲ್ಲಿ ಇಟ್ಕೊಂಡು ಬಿಡಿ ಸ್ನೇಹಿತರೆ. ಈ ರೀತಿ ಮಾಡಿ ಎಷ್ಟು ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂದರೆ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ. ಶ್ರೀಮಂತಿಕೆಯ ಗುಟ್ಟು ಇದು ಅಂತಲೇ ಹೇಳ್ಬೋದು. ಯಾಕಂದರೆ ಉಪ್ಪಿನಲ್ಲಿ ಈ ಕಾಯಿನನ್ನು ಇಟ್ಟು ಅದಕ್ಕೆ ಅಷ್ಟೊಂದು ಶಕ್ತಿ ಬಂದಿರುತ್ತೆ, ಧನಾಕರ್ಷಣೆ ಮಾಡುವ ಶಕ್ತಿ ಬಂದಿರುತ್ತೆ, ಹಣ ವೃದ್ಧಿ ಆಗ್ತಾ ಇರುತ್ತೆ. ಅಷ್ಟು ನಿಮ್ಮ ಮನೆಯಲ್ಲಿ ಹೇಗೋ ನಿಮ್ಮ ಕೈಯಲ್ಲಿ ಸಂಪಾದನೆ ಬರುತ್ತೆ, ಏನೋ ಒಂದು ಒಳ್ಳೇದಾಗುತ್ತೆ. ಮಾಡೋ ಕೆಲಸದಲ್ಲಿ ಪ್ರಮೋಷನ್ಗಳ ಮೇಲೆ ಪ್ರಮೋಷನ್ ಸಿಗ್ಬೋದು. ಬಿಸ್ನೆಸ್ ಮಾಡ್ತಾಯಿದ್ದೀರ, ವ್ಯಾಪಾರ ಮಾಡ್ತಾಯಿದ್ದೀರ ಅಂದರೆ ವ್ಯಾಪಾರಗಳು ನಿಮಗೆ ವಿಪರೀತವಾದಂಥ ಲಾಭಗಳನ್ನು ತಂದು ಕೊಡ್ಬೋದು ಸ್ನೇಹಿತರೆ. ಶೀಘ್ರವಾಗಿ ಶ್ರೀಮಂತಿಕೆಯ ಬದುಕು ನಿಮ್ಮದಾಗುತ್ತೆ ಸ್ನೇಹಿತರೆ. 48 ದಿನ ನೀವು ಇದೇ ಪ್ರಕಾರದಲ್ಲಿ ನೀವು ಕಾಯಿನ್ಗಳನ್ನ ಮಾಡ್ಕೊಬನ್ನಿ. ಪ್ರತಿನಿತ್ಯ ನೀವು ಎದ್ದ ತಕ್ಷಣವೇ ಕೈಕಾಲು ಮುಖ ತೊಳಿತಿರೋ ಅಥವಾ ಸ್ನಾನ ಮಾಡ್ಕೋತಿರೋ, ಏನು ಮಾಡ್ತಿರೋ, ಫಸ್ಟು ಅಡುಗೆ ಮನೆಗೆ ಬಂದ ತಕ್ಷಣ ಉಪ್ಪಿನ ಡಬ್ಬಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ, ಕಾಯಿನನ್ನು ಹಾಕಿ. ಹಿಂಗೆ ಮಾಡಿ ಸ್ನೇಹಿತರೆ, ನೀವು ಆಶ್ಚರ್ಯ ಪಡ್ತೀರ. 48 ದಿನ ಆದಮೇಲೆ ಕಾಯಿನ ತೆಗೆದು ಪೂಜೆ ಮಾಡಿ, ಲಕ್ಷ್ಮೀ ದೇವಿಗೆ ಒಂದಿಷ್ಟು ಹೂವು ಎಲ್ಲ ಇಟ್ಟು ದೀಪಾರಾಧನೆ ಮಾಡಿ, ಆ ಕಾಯಿನಿಗೂ ಕೂಡ ಅದೇನು ಬಟ್ಟೆ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಅದಕ್ಕೂ ಸ್ವಲ್ಪ ಧೂಪ ದೀಪ ಎಲ್ಲ ಮಾಡಿಬಿಟ್ಟು ಒಂದು ಏನಾದ್ರು ಲಕ್ಷ್ಮೀ ದೇವಿ ನೈವೇದ್ಯ, ಬೆಲ್ಲ ಏನಾದರೂ ನೈವೇದ್ಯ ಮಾಡಿ ಆಮೇಲೆ ಬೀರಿಗೆ ಇಟ್ಕೊಳ್ಳೋದು ಸುಲಭವಾದಂಥ ಒಂದು ಪರಿಹಾರ. ದಿನ 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 ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ದುಡ್ಡು ಬರ್ತಾನೆ ಹೋಗುತ್ತೆ ಹೊರತು ಹಣ ಲಾಸ್ ಆಯಿತು, ದುಡ್ಡು ಖರ್ಚಾಯಿತು, ವ್ಯಯ ಆಯಿತು, ಅನಾವಶ್ಯಕ ಖರ್ಚಾಯಿತು, ದುಡ್ಡು ಬರ್ತಾ ಇಲ್ಲ, ವ್ಯಾಪಾರ ಲಾಸ್ ಆಗಿದೆ, ಕೆಲಸ ಇಲ್ಲದೆ ಕೈಯಲ್ಲಿ ಕೂತ್ಬಿಟ್ಟಿದ್ದೀನಿ ಅನ್ನೋ ಒಂದು ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ. ಇನ್ನು ಮುಂದೆ ಎಲ್ಲ ಆಗೋದೆಲ್ಲ ಉಳಿತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೋತೀನಿ. ವಿಡಿಯೋ ಉಪಯುಕ್ತ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.